ಮಹದಾಯಿಗಾಗಿ ರಾಜ್ಯ ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷ ನಿಲ್ತಾ ಇಲ್ಲ. ಕಾಮಗಾರಿಗೆ ಅನುಮತಿ ಕೊಡಿಸದ ಕೇಂದ್ರದ ವಿರುದ್ಧ ಮತ್ತೆ ಸಮರ ಸಾರಲಾಗ್ತಾ ಇದೆ. ಗೋವಾ ತಮ್ನಾರ್ ವಿದ್ಯುತ್ ಯೋಜನೆ ಬಂದ್ ಮಾಡುವ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗ ಈ ಮಹದಾಯಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಆ ಸಂಘರ್ಷ ಮುಂದುವರೆದಿದೆ. ಯಾಕಂದರೆ ಅನುಮತಿಯನ್ನು ಕೊಡಿಸ್ತಾ ಇಲ್ಲ ಇವರು ಅರಣ್ಯ ಇಲಾಖೆಯವರು. ಹಾಗಾಗಿನೇ ಕರ್ನಾಟಕ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಈಗ ಏನು ಗೋವಾ ತಮ್ನಾರ್ ವಿದ್ಯುತ್ ಯೋಜನೆ ಇದೆ ಅಲ್ವಾ, ಅದನ್ನ ಬಂದ್ ಮಾಡಿಬಿಡ್ತೀವಿ ಅಂತ. ಧಾರವಾಡದಿಂದ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಹತ್ವದ ವಿದ್ಯುತ್ ಯೋಜನೆ ಇದು. ಇದೇ ಯೋಜನೆ ಬಂದ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕರ್ನಾಟಕದಲ್ಲಿ 72,000 ಮರ ಕಡಿದು ವಿದ್ಯುತ್ ಯಾಕೆ ನೀಡಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಮತ್ತು ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಅಲ್ಲ, ನಾವು ಮರ ಕಡಿದ್ರೆ ಅದು ಅರಣ್ಯ ನಾಶ, ಗೋವಾದವ್ರು ಕಡಿದ್ರೆ ಅಲ್ವಾ ಅದು? 72,000 ಮರ ಕಡಿದು ವಿದ್ಯುತ್ ಕೊಡಬೇಕಂತೆ ಅವ್ರಿಗೆ, ಗೋವಾದವ್ರಿಗೆ. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡದಿಂದ ಗೋವಾಗೆ ಸಂಪರ್ಕ ಕಲ್ಪಿಸುವಂತಹ ವಿದ್ಯುತ್ ಯೋಜನೆ ಇದು. ನೋಡಿ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಅಂದರೆ ಮಹದಾಯಿ ಬಗ್ಗೆ ಇನ್ನೂ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಚುನಾವಣೆ ಬಂದಾಗ ಮಾತ್ರ ಅದ್ರ ಬಗ್ಗೆ ನಾವು DPR ಅದು ಇದು ಅಂತೇಳಿ DPR ಕೊಡಿಸ್ತೀವಿ, ಅರಣ್ಯ ಇಲಾಖೆಯವರ ನ್ಯಾಯಾಧೀಕರಣದಲ್ಲಿ ಹೋರಾಟ ಮಾಡ್ತೀವಿ ಮತ್ತು ಹಸಿರು ನ್ಯಾಯಾಧೀಕರಣದ ಪರ್ಮಿಷನ್ ಕೊಡಿಸ್ತೀವಿ ಅಂಥೇಳಿ ಹೇಳ್ಕೊಂಡು ಓಡಾಡ್ತಾರೆ ವಿನಃ ಇನ್ನೂ ಕೂಡ ಅದು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ಗೋವಾಕ್ಕೆ ವಿದ್ಯುತ್ ಕಲ್ಪಿಸುವಂಥ ಯೋಜನೆ ಸ್ಥಗಿತ ಮಾಡಿಬಿಟ್ರೆ ಅವಾಗೇನು ಮಾಡ್ಕೊಳ್ತಾರೆ? ಹಾಗಾದರೆ ನಾವು ಕೂಡ ಹೋಗ್ತೀವಿ, ಕೋರ್ಟ್ ಮೊರೆ ಹೋಗ್ತೀವಿ, ಹಸಿರು ನ್ಯಾಯಾಧೀಕರಣದ ಮೊರೆ ಹೋಗ್ತೀವಿ. ಇಲ್ಲಿ ನಮ್ಮ 72,000 ಗಿಡಗಳು, ನಮ್ಮ ಅರಣ್ಯ ನಾಶ ಆಗಲ್ವಾ? ಹಾಗಾದರೆ ಕರ್ನಾಟಕದ್ದು ನಿಮ್ಮ ಒಂದು ಭಾಗದ ಅಥವಾ ಅಲ್ಲಿ ಏನು ನೀವು ಹೇಳ್ತಾ ಇದ್ದೀರಿ, ಖ್ಯಾತಿ ತೆಗಿತಾ ಇದ್ದೀರಿ, ಅರಣ್ಯ ನಾಶ ಆಗುತ್ತೆ ಅಂಥೇಳಿ ಬಡ್ಕೊಳ್ತಾ ಇದ್ದೀರಿ, ಅಲ್ಲಿ ನಾವು ಸುಮ್ಮನೆ ಇರಬೇಕಾಗಾದ್ರೆ ಅಲ್ಲಿ ನಮಗೆ ಅವಕಾಶ ಕೊಡಲ್ಲ ನೀವು. ನಿಮಗೆ ಹೇಗೆ ವಿದ್ಯುತ್ ಮುಖ್ಯನೋ ನಮ್ಗೆ ಹಾಗೆ ಕುಡಿಲಿಕ್ಕೆ ಮತ್ತು ನಮ್ಮ ರೈತರಿಗೆ ನೀರಾವರಿಗೆ ನೀರು ಮುಖ್ಯ. ಹಾಗಾಗಿ ಇದ್ಯಾವ ನ್ಯಾಯ ಅಂಥೇಳಿ ನಮ್ಮ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. ಈಗ ಶಾಸಕರು ಕೂಡ ಅದರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಪದೇ ಪದೇ ಮಹದಾಯಿ ವಿಚಾರ ಅಂತ ಬಂದಾಗ ಅನ್ಯಾಯವನ್ನು ಮಾಡ್ತಾ ಹೋಗ್ತಾ ಇದೆ. ಪತ್ರ ಬರೆದಿದ್ದಾರೆ. ಈಗ ನೋಡಬೇಕು ಕೇಂದ್ರ ಸರ್ಕಾರ ಅದಕ್ಕಾದರೂ ಜಗ್ಗುತ್ತಾ ಅಂತ. ಇಲ್ಲ, ಅದಕ್ಕೆ ಈಗ ನಾವು ಅದ್ರ ಬಗ್ಗೆನೂ ಸಹಿತ ಈ ಸರ್ಕಾರ ಆ ಸರ್ಕಾರ ಅನ್ನೋದು ಬದಲಿ ನಾನಾಗಿ ಹಾನೆಸ್ಟಾಗಿ ಇಂಟರ್ನಲ್ಲಿ ಯಾರ್ಯಾರು ಭೇಟಿ ಆಗಬೇಕು ಅಂತ ಆ ಪ್ರಯತ್ನ ನಡೆಸಿದೆ. ನಾನು ಇವತ್ತು ಬೆಳಗಾವಿ ರಿಪ್ರೆಸೆಂಟೇಟಿವ್ ಆಗಿ ಈ ಭಾಗದ ಇಶ್ಯೂ ಇರೋದ್ರಿಂದ ಅದಕ್ಕೆ ಪ್ರಯತ್ನ ನಡೆಸಿದ್ದೇನೆ. ಒಂದು ಹಾನೆಸ್ಟಾಗಿ ಪ್ರಯತ್ನ ನಡೀತಾ ಇದೆ. ಮತ್ತು ಆ ಪಾರ್ಲಿಮೆಂಟಲ್ಲಿ ಅದು ರೇಸ್ ಮಾಡಲಿಕ್ಕೂ ಸಹಿತ ನಾ ಕ್ವಶನ್ ಅವರು ಮತ್ತು 0 ಅವರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಒಂದು ಹಂತದಲ್ಲಿ ಅದು ಪ್ರಸ್ತಾವನೆಗೆ ಮಂಜೂರಾಗಿತ್ತು, ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ಅಲ್ಲಿ ಅಪೋಸಿಷನ್ ಪಾರ್ಟಿಯವರು ಆ ದಿವಸ ಕೆಲವೊಂದು ಬೇರೆ ಬೇರೆ ಇಶ್ಯೂಗಳ ಮೇಲೆ ಧರಣಿ ಸತ್ಯಾಗ್ರಹ ಮಾಡಿದರೆ ಅದು ನನಗೆ ರೇಸ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಮತ್ತೆ ಮಾರ್ಚ್ 10 ನಂತರ ಸೆಷನ್ 1 ತಿಂಗಳು ನಡೀತದೆ. ಆ ಸಂದರ್ಭದಲ್ಲಿ ರೇಸ್ ಮಾಡ್ತೀನಿ ಮತ್ತು ಇಂಟರ್ನಲ್ಲಿ ಏನೇನು ಪ್ರಯತ್ನ ಮಾಡಬೇಕು, ಎಲ್ಲೆಲ್ಲಿ ಒತ್ತಡ ತರಬೇಕು ಆ ಪ್ರಯತ್ನ ನಾನು ಮಾಡಕತ್ತೆ. ಅದಕ್ಕೆ ಈಗ ಯಾರ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಈಗ ನಾನು ಪಾರ್ಲಿಮೆಂಟ್ ಸದಸ್ಯ ಇದ್ದೀನಿ. ಇವತ್ತು ಮಹದಾಯಿ ಯೋಜನೆ ಅನುಷ್ಠಾನ ಆಗಬೇಕಂತ ನಮ್ಮದು ಬಲವಾದ ಇಚ್ಛೆ ಇದೆ. ಅದಕ್ಕಾಗಿ ಏನು ಪ್ರಯತ್ನ ಆಗಬೇಕು ಪಕ್ಷಾತೀತವಾಗಿ ಆ ಪ್ರಯತ್ನ ನಾನು ಮಾಡಕತ್ತೆ. ಅದಕ್ಕೆ ಯಾರು ಅವ್ರು ಏನಾರು ಮಾಡ್ಕೊಳ್ಳಿ, ನನಗೇನದ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ಪ್ರಯತ್ನ ನಾನು ಮಾಡಕತ್ತೆ. ಇಲ್ಲ, ಅದಕ್ಕೆ ಈಗ ನಾವು ಅದ್ರ ಬಗ್ಗೆನೂ ಸಹಿತ ಈ ಸರ್ಕಾರ ಆ ಸರ್ಕಾರ ಅನ್ನೋದು ಬದಲಿ ಏನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಕಾಂಗ್ರೆಸ್ ಶಾಸಕ NH ಕೋನರೆಡ್ಡಿ ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ. ಮಹದಾಯಿ ಮತ್ತು ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಗೆ ಈಗ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸಬೇಕಾಗಿದೆ. 2 ಬಾರಿ ಸಭೆ ನಡೆದರೂ ಸಹಿತ ಇಲ್ಲಿ ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಲು ಮುಂದಾಗಿದೆ. ಏನು ಎಂಬುದರ ಬಗ್ಗೆ ಈಗ ನನ್ನ ಜೊತೆ ಮಾತಾಡಲಿಕ್ಕೆ ನವಲಗುಂದ ಶಾಸಕ ಮತ್ತು ಇದೇ ಒಂದು ಮಹದಾಯಿ ಹೋರಾಟದಲ್ಲಿ ಭಾಗಿಯಾದವರು NH ಕೋನರೆಡ್ಡಿ ಅವರನ್ನೇ ಮಾತಾಡ್ತೀನಿ. ಸರ್, ಮತ್ತೊಂದು ಸುತ್ತಿನ ಹೋರಾಟ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿದೆ. ಯಾವುದು ಹೋರಾಟ ಸರ್ ಅದು? ನೋಡಿ, ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡಬೇಕು ಅಂತಕೊಂಡು ಹೇಳಿ ಮಹದಾಯಿ ನ್ಯಾಯಾಧಿಕರಣ ಸ್ಥಾಪನೆ ಆಯಿತು. ಮಹದಾಯಿ ನ್ಯಾಯಾಧಿಕರಣ 13.42 TMCಯನ್ನು ರಾಜ್ಯಕ್ಕೆ ಹಂಚಿಕೆ ಮಾಡಿತ್ತು. ಹಂಚಿಕೆ ಮಾಡಿದಂಥ ಕಳಸಾ ಬಂಡೂರಿ ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತಕೊಂಡು ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಹೊರಡಿಸಿದೆ.
ಆಫ್ಟರ್ ನೋಟಿಫಿಕೇಷನ್ DPR ಅನುಮತಿ ಕೊಡ್ತು. DPR ಅನುಮತಿ ಕೊಟ್ಟ ಮೇಲೆ ಅದರ್ ಡೈರೆಕ್ಷನ್ ಮೇಲೆ ರಾಜ್ಯ ಸರ್ಕಾರ DPR ತಯಾರು ಮಾಡಿ ರಾಜ್ಯ ಸರ್ಕಾರ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಲಾಗಿದೆ. ಈಗಿರ್ತಕ್ಕಂಥದ್ದು ವನ್ಯಜೀವಿ ಮಂಡಳಿ ಅನುಮತಿ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅದು ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿಯಲ್ಲಿ 2 ಸಲ ಪ್ರೆಸೆಂಟ್ ಆಯಿತು ಸಬ್ಜೆಕ್ಟ್. ನಾವೇನು ಅನುಮತಿ ಕೊಟ್ಟೀವಿ ಮತ್ತು ಮರುಪರಿಶೀಲನೆ ಮಾಡಬೇಕಾದೀತು ಅನ್ನುವಂಥ ವಿಚಾರವನ್ನು ಇದನ್ನು ಬೇಗ ಕೊಡಲಿ ಅನ್ನುವಂಥ ಕಂಡೀಷನ್ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದರು. ಅದಾದ ನಂತರ ಉಪಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಇದಕ್ಕೆ ಹೋದರು, ಎಲ್ಲಿಗೆ ಅವ್ರ ಹತ್ರ ನೇರವಾಗಿ ಭೇಟಿಯಾಗಿ ಸಂಬಂಧಪಟ್ಟಂಥ ಸಚಿವರಿಗೆ ಮನವಿ ಮಾಡಿ ನೀವು ಬೇಗನೆ ವನ್ಯಜೀವಿ ಮಂಡಳಿ ಅನುಮತಿ ಕೊಡಬೇಕು, ಅದನ್ನು ಕೊಡಿಸ್ಬೇಕು ಅಂತೇಳಿ ಮತ್ತು ನಮ್ಮ ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡಿದರು. ನನ್ನ ಅನುಭವ ನಾನು ಇಲ್ಲಿ ದಿವಸ ನೋಡ್ಕೊಂಬಂದ ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿಯಿಂದ ಈ ಮೀಟಿಂಗ್ ಬೇಡ ನೆಕ್ಸ್ಟ್ ಮೀಟಿಂಗ್ದಾಗ ಕ್ಲಿಯರ್ ಆಗುತ್ತೆ ಅನ್ನೋಂಥ ಇಂಟರ್ನಲ್ ಮಾಹಿತಿ ನನಗಿದೆ. ಅದಾಗದೇ ಇದ್ದರೆ ಹುಬ್ಬಳ್ಳಿಯಲ್ಲಿ ಸಭೆ ಮಾಡ್ತೀವಿ, ಹೋರಾಟ ಮಾಡೋದು ಏನು ದೊಡ್ಡದಲ್ಲ. ಆದರೆ ಕೊನೆ ಹಂತಕ್ಕೆ ಬಂದದ್ದು ಅನುಮತಿ ಕೊಡಿಸ್ತಾರೆ ಅನ್ನುವಂಥ ವಿಶ್ವಾಸ ರಾಜ್ಯ ಸರ್ಕಾರವೂ ಇದೆ, ನನಗೂ ಇದೆ, ಈ ಭಾಗದ ಹೋರಾಟಗಾರರಿಗೂ ಇದೆ. ಸರ್, ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡದೆ ಹೋದರೆ ಗೋವಾ ತಮಿಳುನಾಡು ಯೋಜನೆನ ಬಂದ್ ಮಾಡ್ತೀರಿ ಅಂತ ಒಂದು ಎಚ್ಚರಿಕೆ ರವಾನೆ ಆಗಿದೆ ಸರ್ ರಾಜ್ಯ ಸರ್ಕಾರದಿಂದ. ಹಾಗಿದ್ರೆ ನೋಡಿ, ಒಂದು ರಾಜ್ಯ ಸರ್ಕಾರವಾಗಿ ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇದು. ಅದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಧೈರ್ಯದಿಂದಲೇ ಪತ್ರ ಬರ್ದಾರ. ನೀವು ಇದನ್ನು ಕೊಡದೇ ಇದ್ರೆ ನಾವು ಮರುಪರಿಶೀಲನೆ ಮಾಡಿ. ಈಗ ನೋಡಿ, ಈ UTPಗೆ ಅನುಮತಿ ಕೊಡ್ತೀರಿ, ಆಮೇಲೆ ಬೇರೆ ಕೊಡ್ತೀರಿ, ಮತ್ತು ಮಹದಾಯಿ ಕಳಸಾ ಬಂಡೂರಿಗೆ ಯಾಕೆ ಕೊಡೋಲ್ಲ? ಸರ್, ಯಾವಾಗ ಬರ್ಬೋದು ಅಂತ ವಿಶ್ವಾಸ ಇದೆ ನಿಮಗೆ? ಈ ತಿಂಗಳಂತ ಇದೆ ನನಗೆ. ನೆಕ್ಸ್ಟ್ ಮಂತ್ ಬಿಫೋರ್ ನಾವು ಏನು ಬಜೆಟ್ ಸೆಷನ್ ಸ್ಟಾರ್ಟ್ ಆಗುತ್ತಲ್ಲ ಅಷ್ಟೊಳಗೆ ಒಂದು ಅನೌನ್ಸ್ ಆಗ್ಬೋದು ಅನ್ನೋಂಥ ವಿಶ್ವಾಸ ನನಗಿದೆ. ಓಕೆ. ಈಗಾಗಲೇ ರಾಜ್ಯ ಸರ್ಕಾರದ ಒಂದು ಕಡೆ ಅಂತಂದರೆ ಮೋದಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ರವಾನೆ ಮಾಡಿದೆವು. ಏನಂತಂದರೆ ನೀವೇನಾದರೂ ವನ್ಯಜೀವಿ ಮಂಡಳಿ ಅನುಮತಿ ಕೊಡಿಸದೆ ಹೋದರೆ ಗೋವಾ ತಮಿಳುನಾಡು ಏನು ನರೇಂದ್ರದಿಂದ ಹಾದು ಹೋಗುವಂತಹ ಒಂದು ಗೋವಾ ತಮಿಳುನಾಡು ಏನು ವಿದ್ಯುತ್ ಯೋಜನೆ ಇದೆ ಇದು ಪರಿಶೀಲನೆ ಮಾಡ್ತೀವಿ ಅಂತ. ಅಂದರೆ ಇದರ ಎಚ್ಚರಿಕೆ ಇಷ್ಟೇ, ನೀವೇನಾದರೂ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡದೆ ಹೋದರೆ ನಾವು ಇದನ್ನು ಬಂದ್ ಮಾಡ್ತೀವಿ ಅಂತ ಒಂದು ಸಂದೇಶವನ್ನು ಇವತ್ತು ರಾಜ್ಯ ಸರ್ಕಾರ ರವಾನೆ ಮಾಡಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಇಲ್ಲಿ ಹಿಂದೇಟು ಹಾಕದೆ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸಿ ಉತ್ತರ ಕರ್ನಾಟಕದ 4 ಜಿಲ್ಲೆಯ 11 ತಾಲೂಕಿನ ಜನರಿಗೆ ನೀರು ಕೊಡಿಸುವಂಥ ಕೆಲಸವನ್ನು ಇನ್ನಾದರೂ ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.